ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾಪತಿ. ಮನೆಗಳಲ್ಲಿ ಜಗಳಗಳು ಆಗುವುದು ಸಹಜ, ಸಾಮಾನ್ಯ. ಆದರೆ ಇದಕ್ಕೆ ಮುಖ್ಯ ಕಾರಣಗಳು ಇವೆ. ಅವು ಯಾವೆಂದರೆ ಸಂವಹನದ ಕೊರತೆ, ಅಂದರೆ ಒಬ್ಬರ ಮಾತು ಇನ್ನೊಬ್ಬರು ಸರಿಯಾಗಿ ಕೇಳದೇ ಇರುವುದು, ಮತ್ತು ಅರ್ಥ ಮಾಡಿಕೊಳ್ಳುವೆಯ ಕೊರತೆ, ಆರ್ಥಿಕ ಒತ್ತಡ, ಕುಟುಂಬದ ಹಸ್ತಕ್ಷೇಪ, ಅಪೇಕ್ಷೆಗಳು ಹೆಚ್ಚಾಗಿರುವುದು, ಗೌರವ ಸಿಗುತ್ತಿಲ್ಲ ಎನ್ನುವ ಭಾವನೆ. ಇದು ಮನೆಯಲ್ಲಿರ್ತಕ್ಕಂಥ ಕುಂದುಕೊರತೆಗಳು. ಯಾವುದಿದ್ರೆ ಏನ್ರಿ, ಇವತ್ತಿದ್ರೆ ನಾಳೆ ಇರಲ್ಲ. ಇರೋ ತನಕ ಕೈ ಹಿಡ್ದ ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು. ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆಸುವುದೇ ನಮ್ಮ ಸಾಧನೆ ಅಲ್ಲವೇ? ಬಟ್ ಜಗಳ ಆಡಬೇಕು. ಯಾವ ರೀತಿ ಇರಬೇಕಂದ್ರೆ, ಮಾತಿನ ಮೂಲಕ ಜಗಳ ಇರಬೇಕು. ಅಂದರೆ ಕೂಗಾಟ ಇರಬಾರ್ದು. ಒಬ್ಬರನ್ನೊಬ್ಬರು ಅವಮಾನಿಸಬಾರದು. ಹಳೆಯ ವಿಷಯಗಳನ್ನು ಎಳೆದು ತರುವುದು ತಪ್ಪಿಸಬೇಕು. ಸಮಸ್ಯೆ ಬಗ್ಗೆ ಮಾತ್ರ ಮಾತಾಡಬೇಕು, ವ್ಯಕ್ತಿಯ ಬಗ್ಗೆ ಅಲ್ಲ. ಶಾಂತವಾಗಿ ಸಮಯ ತೆಗೆದುಕೊಂಡು ಮಾತನಾಡಬೇಕು. ಪರಿಹಾರ ಕೊಂಡುಕೊಳ್ಳುವ ಮನಸ್ಸು ಇರಬೇಕು, ಅಲ್ಲವೇ? ಈ ಒಳ್ಳೆಯ ದಾಂಪತ್ಯ ಗುಟ್ಟು ಏನಂದ್ರೆ ಗೌರವ ಮತ್ತು ನಂಬಿಕೆ, ತೆರೆದ ಸಂಭಾಷಣೆ, ಪರಸ್ಪರ ಸಹನೆ, ನಾವಿಬ್ಬರು ಒಂದೇ ತಂಡ ಅನ್ನುವ ಭಾವನೆ ಇರಬೇಕು. ಜಗಳ ಸಮಸ್ಯೆ ಅಲ್ಲ, ಜಗಳವನ್ನು ಹೇಗೆ ನಡೆಸುತ್ತೇವೆ ಅನ್ನುವುದು ಬಹುಮುಖ್ಯ. ಈ ಅವೆಲ್ಲ ಇರೋದೇ ನಮ್ಮ ಯಜಮಾನರ ಲಕ್ಷಣ. ಈ ರೀತಿ ನಡ್ಕೊಳ್ಳಿಲ್ಲ ಅಂತಂದ್ರೆ ಭಾರಿ ಕಷ್ಟ. ಮನೆಗಳಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಗಂಡ ಕೆಲಸಕ್ಕೆ ಹೋಗಿರ್ತಾನೆ, ಕೆಲಸದಿಂದ ಸ್ವಲ್ಪ ತಡೆ ಆಗುತ್ತೆ. ತಡೆ ಆದ ತಕ್ಷಣ, ಏನ್ರಿ ಇಷ್ಟು ಗಂಟೆ ಆಯಿತು, ಬೇಗ ಬರೋಕ್ಕಾಗಲ್ಲೇನ್ರಿ, ನಾನು ಒಬ್ಬಳಿಗೇನೋ ಕಷ್ಟ ಆಗ್ತಾ ಇದೆ ಮನೆಯಲ್ಲಿ, ಸುಮಾರು ಎಕ್ಸೆಟ್ರಾ ಎಕ್ಸೆಟ್ರಾ ಇರ್ತವೆ. ಬಟ್ 3% ಹೆಣ್ಣು ಮಕ್ಕಳು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗಂಡನ್ನು. ಬಟ್ ಆದರೆ 1% ಹೆಣ್ಣು ಮಕ್ಕಳು ಕಿರಿಕಿರಿ ಕೊಡೋದು, ಸುಮ್ಮನೆ ಅವರಿಗೆ ತೊಂದರೆಗಳು ಕೊಡೋದು. ಯಾಕೆ? ಮದುವೆ ಆಗುವಾಗ, ಕೈ ಹಿಡಿಯುವಾಗ ಗೊತ್ತಾಗಲ್ವಾ ಗಂಡ ಯಾವರು, ಅವ್ರ ಕ್ಯಾರೆಕ್ಟರ್ ಏನೋ ಎಲ್ಲ ನೀವು ತನಿಖೆ ಮಾಡಿತಾನೆ ಮದುವೆ ಮಾಡ್ಕೊಂಡಿರ್ತೀರ. ಹೆಂಡತಿ ಆಗ್ಬೋದು, ಗಂಡ ಆಗ್ಬೋದು. ಮದುವೆ ಮಾಡಿದ ನಂತರ ಅವರು ವೀಕ್ ಆಗಿರ್ಬೋದು, ಅನ್ಎಜುಕೇಟೆಡ್ ಆಗಿರ್ಬೋದು, ಎಜುಕೇಟೆಡ್ ಆಗಿರ್ಬೋದು, ಎಲ್ಲ ಅವ್ರ ಮನಸ್ಸಿನಲ್ಲಿ ತೊಂದರೆಗಳಿರ್ಬೋದು. ಬಟ್ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಸಾಗಿಸ್ಕೊಂಡು ಹೋಗೋದೇ ಸಂಸಾರ ಲಕ್ಷಣ. ತೊಂದರೆಗಳಿರ್ತವೆ, ಎಳ್ಕೊಂಡು ಹೋಗ್ಬೇಕು. ಕೆಟ್ಟದನ್ನ ಒಳ್ಳೇದು ಮಾಡೋದಕ್ಕೆ ಟೈಮ್ ತಗೊತದೆ. ಯಾವ ಟೈಮು, ಯಾವಾಗ, ಯಾವ ರೀತಿ ಸರಿಪಡಿಸುವುದು ಅನ್ನೋದು ಯೋಚನೆ ಮಾಡಬೇಕು. ಸುಮ್ಮನೆ ತಕ್ಷಣ ಕೋಪ ಮಾಡಿಕೊಳ್ಳೋದು, ಬೈಯೋದಲ್ಲ. ಬೈಯೋದ್ರಿಂದ ಏನೂ ಸಿಗಲ್ಲ. ತಾಳ್ಮೆಯಿಂದ ಶಾಂತಿ ರೂಪದಲ್ಲಿ ಯೋಚನೆ ಮಾಡಿ ಮಾತಾಡಬೇಕು. ಮಾತನಾಡಿದ್ದೆ ಪದೇ ಪದೇ ಮಾತಾಡ್ತೀರಿ, ಎಲ್ರಿಗೂ ಕೋಪ ಬಂದೇ ಬರುತ್ತೆ. ಶಾಂತಿಯಾಗಿ ಮಾತಾಡಬೇಕು, ಅರ್ಥ ಮಾಡ್ಕೋಬೇಕು. ಇವೆಲ್ಲ ಮಾಡಿ ಶಾಂತಿ ರೂಪದಲ್ಲಿ ಒಬ್ಬರೊಬ್ಬರು ಅರ್ಥ ಮಾಡ್ಕೋಬೇಕು. ಗಂಡ ಹೆಂಡತಿ ಒಂದೇ ಎಲ್ಲ ಜಗಳ ಬರೋದು, ಮಕ್ಕಳ ಜೊತೆನೂ ಜಗಳ ಬರುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಸ್ಕೂಲಿಂದ ಬೇಗ ಬಂದಿಲ್ಲ ಅಂತ ಕೋಪ, ಅವನು ಫ್ರೆಂಡ್ಶಿಪ್ ಜೊತೆ ಆಟ ಆಡ್ಕೊಂಡು ಬಂದಿರ್ಬೋದು, ಇಲ್ಲ ರೋಡ್ ಟ್ರಾಫಿಕ್ ಆಗಿರ್ಬೋದು.
ಇಲ್ಲ ಫ್ರೆಂಡ್ಶಿಪ್ ಯಾರನ್ನ ಸಿಕ್ಕಿದ್ರೆ ಟೀ ಕುಡಿದು ಬಂದಿರ್ಬೋದು, ಹೇಳೋಕ್ಕಾಗೋದಿಲ್ಲ. ಇದು ಶಾಂತಿ ರೂಪದಲ್ಲಿ ಅವರಿಗೆ ಸರಿತಿದ್ದುವ ಲಕ್ಷಣ ನಮ್ಮಲ್ಲಿರಬೇಕು. ಕೋಪ ಮಾಡ್ಕೋಬಾರ್ದು. ಒಂದು ಕೋಪ ಅನ್ನೋದು ಭಾರಿ ಪ್ರಪಂಚನೇ ಕೆಡಿಸ್ತದೆ, ಅದು ಮನೆಯೇ ಕೆಡಿಸೋದು. ಕೋಪ ಅನ್ನೋದು ನಮ್ಮ ಮನೆಯನ್ನು ಕೆಡಿಸ್ತದೆ. ಇದರಿಂದ ಸುಮಾರು ಮನೆಗಳಲ್ಲಿ ಏನೇನಾಗಿದೆ, ಡೈವರ್ಸ್ ಮಾಡಿರ್ತಾರೆ, ಜಗಳ ಮಾಡಿಕೊಂಡು ನ್ಯಾಯ ರೀತಿ ಹೋಗಿರ್ತಾರೆ, ಕೋರ್ಟ್ನಲ್ಲಿ ಕಚೇರಿನಲ್ಲಿ ನಡೀತಾ ಇರ್ತವೆ. ಇವೆಲ್ಲ ನಮ್ಮ ಓಪಿರಿಕೆ, ನಮ್ಮ ಕೋಪದಿಂದನೇ ನಮ್ಮ ಮನೆ ಹಾಳಾಗೋದು. ಇವೆಲ್ಲ ನಾವು ಯೋಚನೆ ಮಾಡಿ ಶಾಂತಿ ರೂಪದಲ್ಲಿ ಸರಿತಿದ್ದಬೇಕು. ಹೆಂಡತಿಗಾಗಲಿ ಗಂಡನಿಗಾಗಲಿ, ಹೆಂಡತಿ ತಪ್ಪು ಮಾಡಿದಾಗ ಗಂಡ ಶಾಂತಿ ರೂಪದಲ್ಲಿ ಸರಿತಿದ್ದಬೇಕು, ಗಂಡ ತಪ್ಪು ಮಾಡಿದಾಗ ಹೆಂಡತಿ ಶಾಂತಿ ರೂಪದಲ್ಲಿ ಸರಿತಿದ್ದಬೇಕು. ಯಾವಾಗ ಯಾವ ರೀತಿ ಅಂತ ಯೋಚನೆ ಮಾಡಿ ಸರಿತಿದ್ದಬೇಕು. ಅವಗೂ ಕೂಡ ಲಗ್ನ ಇರ್ತವೆ, ಆ ಲಗ್ನ ನೋಡೇ ನೀವು ತಿದ್ದಬೇಕಿಲ್ಲ ಅಂದರೆ ತಿದ್ದಕ್ಕೆ ಸಾಧ್ಯ ಆಗುವುದಿಲ್ಲ. ಗಂಡ ಯಾವ ರೀತಿ ಅಂತ ಹೆಂಡತಿ ಗೊತ್ತಿರ್ತದೆ, ಹೆಂಡತಿ ಯಾವ ರೀತಿ ಅಂತ ಗಂಡನ ಗೊತ್ತಿರ್ತದೆ. ಆ ಬುದ್ಧಿಯನ್ನು ಸ್ಟಡಿ ಮಾಡಿ ಲಗ್ನ ನೋಡಿ ನೀವು ಸರಿತಿದ್ಕೋಬೇಕು. ಅದು ಯಜಮಾನರ ಕರ್ತವ್ಯ. ಇಲ್ಲಾಂದರೆ ಯಜಮಾನಿಗೂ ಯಜಮಾನರಿಗೂ ವ್ಯತ್ಯಾಸ ಬರುವುದಿಲ್ಲ. ನೀವು ಯಜಮಾನರಿಗೆ ಸೂಕ್ತರಲ್ಲ.